ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬ್ಯಾಂಗ್ಳೂರಿಂದ ಕುಂಭಕೋಣಂ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ಗರ್ಭರಕ್ಷಾಂಬಿಕೆ ದೇವಸ್ಥಾನಕ್ಕೆ ಹೋಗಬೇಕಂತ ಹೊರಟಿದ್ದೀವಿ. ಬೆಂಗಳೂರಿಂದ ನಮಗೆ ಹೋಗಬೇಕು ಅಂದರೆ ಗರ್ಭರಕ್ಷಾಂಬಿಕಾ ದೇವಸ್ಥಾನ ಕುಂಭಕೋಣಮು ಅಥವಾ ತಂಜಾವೂರಿಂದ ನಮಗೆ ಇದು ಹತ್ರ ಆಗುತ್ತೆ. ಸೊ ನೀವು ಕುಂಭಕೋಣಂ ಅಥವಾ ತಂಜಾವೂರಲ್ಲಿನೂ ಇಳ್ಕೋಬೋದು, ಬಟ್ ಕುಂಭಕೋಣಂ ಕನ್ವೀನಿಯೆಂಟ್ ಆಗಿರುತ್ತೆ. ನಾವು ಹೋಗೋವಾಗ ಟ್ರೈನ್ ಅವೈಲಬಿಲಿಟಿ ಸಿಕ್ಕಿಲ್ಲ ನಮಗೆ, ಅದಕ್ಕೆ ನಾವು KSRTC ಬಸ್ಸಿಂದ ಹೋಗಿದ್ದೀವಿ. ಸೊ ಇಲ್ಲಿ ಏನು ಅಂದರೆ ಯಾರಾದರೂ ಮಕ್ಕಳಾಗಿಲ್ದಂಗೆ ಸಫರ್ ಆಗ್ತಾಯಿರೋ, ಮಿಸ್ಕ್ಯಾರೇಜಸ್ ಆಗ್ತಿರೋರು, ತುಂಬ ತೊಂದರೆ ಆಗ್ತಾಯಿದೆ ಮಕ್ಕಳಾಗೋಕ್ಕೆ ಅಂಥವ್ರಿಗೆ ಈ ಗರ್ಭರಕ್ಷಾಂಬಿಕಾ ದೇವಸ್ಥಾನಕ್ಕೆ ಬಂದರೆ ಖಂಡಿತ ಒಂದು ಚೆನ್ನಾಗಿರೋ ಮಗು ಆಗುತ್ತೆ. ಅಮ್ಮ ಆಶೀರ್ವಾದದಿಂದ ತುಂಬ ಜನಕ್ಕೆ ನಾವು ಕೇಳ್ಪಟ್ಟಿದ್ದು, ತುಂಬ ವಿಡಿಯೋಸ್ ಎಲ್ಲ ನೋಡಿದ್ದು ನಾವೇನಂದರೆ ತುಂಬ ಜನಕ್ಕೆ ಆ ಥರ ಮಕ್ಕಳೇ ಆಗಲ್ಲ ಅಂತ ಹೇಳಿರೋರ್ಗು ಇಲ್ಲಿ ಬಂದ ಮೇಲೆ ಮಕ್ಕಳಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇವತ್ತು ಆ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬಂದುಬಿಟ್ಟು ನಮಗೆ ಕುಂಭಕೋಣಂಗಿಂತ ಸಮೀಪ ಆಗ್ತದೆ. ಸೊ ಈ ದೇವಸ್ಥಾನಕ್ಕೆ ಬಂದ ನಂತರ ನಮಗೆ ಫಸ್ಟು ಟಿಕೆಟ್ ತಗೋಬೇಕು. ಅಂದರೆ ನಮಗೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿರೋರಿಗೆ ಒಳ್ಳೆ ಹೆಲ್ದಿಯಾಗಿ ಮಗು ಹುಟ್ಟಬೇಕು, ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಒಂದು ಟಿಕೆಟ್ ಇರುತ್ತೆ. ಇಲ್ಲ ಪ್ರೆಗ್ನೆಂಟ್ ಆಗಬೇಕು ಅಂದ್ಕೊಂಡಿರೋರು, ಕನ್ಸೀವ್ ಆಗಬೇಕು ಅಂದ್ಕೊಂಡಿರೋರಿಗೆ ಬೇರೆ ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ನ ಫಸ್ಟ್ ನಾವು ತಗೋಬೇಕಾಗ್ತದೆ. ತಗೊಂಡಿದ ನಂತರ ಅಲ್ಲಿ ದೀಪ ಹಚ್ಚೋದಕ್ಕೋಸ್ಕರ ಅಲ್ಲಿ ನಮಗೆ ಅದರ ಟಿಕೆಟಲ್ಲೇ ಇನ್ಕ್ಲೂಡೆಡ್ ಇರುತ್ತೆ. ಈ ಪೂಜೆ ಸಾಮಾನು ಏನೇನು ಇರುತ್ತೆ ಅಂದರೆ ದೇವ್ರದ್ದು ಫೋಟೋ ಇರುತ್ತೆ. ಅಂದರೆ ಮುಲ್ಲೈವನಾಥ ಗರ್ಭರಕ್ಷಾಂಬಿಕಾ ದೇವಿ ಒಂದು ದೇವ್ರ ಫೋಟೋ, ಅದರಲ್ಲಿ ತುಪ್ಪ ಕೊಡ್ತಾರನ್ನು ಅವರು. ಆ ತುಪ್ಪ ಚಿಕ್ಕದಾಗಿರುತ್ತೆ ಬಾಟಲ್ ಥರ. ಸೊ ಆ ತುಪ್ಪನ ಮತ್ತೆ ನಾವು ಪೂಜೆ ಮಾಡಿಸ್ಕೋಬೇಕಾಗತ್ತೆ. ಫಸ್ಟ್ ನಾವು ದೀಪಗಳನ್ನ ತಗೊಂಡು 11 ದೀಪ, 2 ದೀಪ ಸ್ವಾಮಿ ಮುಂದೆ ಹಚ್ಚಬೇಕು ಫೋಟೋ ಮುಂದೆ, ಇನ್ನು 9 ದೀಪ ಅಮ್ಮ ಮುಂದೆ ಹಚ್ಚಬೇಕು. ಹಚ್ಚಿದ ನಂತರ ಆ ದೀಪಗಳು ಹಚ್ಚಿದ ನಂತರ ಫಸ್ಟು ಮುಲ್ಲೈವನಾಥ ಸ್ವಾಮಿನ ದರ್ಶನ ಮಾಡ್ಕೋಬೇಕಾಗ್ತದೆ. ಮುಲ್ಲೈವನಾಥ ಸ್ವಾಮಿನ ದರ್ಶನ ಮಾಡಿದ ನಂತರ ಅಲ್ಲಿ ಅಮ್ಮ ಅವ್ರನ್ನ ದರ್ಶನ ಮಾಡ್ಕೋಬೇಕು ಗರ್ಭರಕ್ಷಾಂಬಿಕಾ ದೇವಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು. ಅಲ್ಲಿ ಅರ್ಚಕರು ಕರೆದುಬಿಟ್ಟು ತಮಿಳಲ್ಲಿ ಕೆಲವೊಂದು ರಿಚುವಲ್ ಹೇಳ್ತಾರೆ. ನಾನು ರಿಕಮೆಂಡ್ ಮಾಡೋದೇನೆಂದರೆ, ನಿಮಗೆ ಬೆಟರ್ ಯಾರಾದರೂ ತಮಿಳ್ ಗೊತ್ತಿರೋರಿದ್ದರೆ, ನೀವು ಕರ್ನಾಟಕ ಅಥವಾ ಆಂಧ್ರ ಆ ಕಡೆಯಿಂದ ಹೋಗ್ತಾ ಇದ್ದರೆ ತಮಿಳ್ ಗೊತ್ತಿರೋರಿದ್ದರೆ ಇನ್ನೂ ಬೆಟರು. ಸೊ ಅವರು ಕೆಲವೊಂದು ಹೇಳ್ತಾರೆ, ತುಪ್ಪ ಅಲ್ಲಿ ಹಚ್ಚಬೇಕು ಅಂದರೆ ಗರ್ಭಗುಡಿ ಹೋಗ್ತೀವಲ್ಲ ನಾವು ಅದರ ಎಂಟ್ರೆನ್ಸಲ್ಲಿ ಅಂತ ಏನೋ ಹೇಳ್ತಾರೆ. ಅದನ್ನು ಮಾಡಬೇಕು. ಯಾರ್ಯಾರು ಕನ್ಸೀವ್ ಆಗಬೇಕು ಅಂದ್ಕೊಂಡಿದ್ರೋ ಅವ್ರಿಗೆ ಮಾಡಿಸ್ಬಿಟ್ಟು ಆ ತುಪ್ಪ ಡಬ್ಬ ನಮಗೆ ಕೊಡ್ತಾರೆ. ಮತ್ತು ಅದನ್ನು ನಾವು ಮನೆಗೆ ತಗೊಂಬಂದು 48 ದಿವಸ ಯಾರು ಕನ್ಸೀವ್ ಆಗಬೇಕಂತಿದ್ದಾರೋ ಆ ಗಂಡ ಹೆಂಡತಿ ಮಾತ್ರ 48 ದಿವಸ ತಗೋಬೇಕು. ಯಾಕಂದರೆ ಅವ್ರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ರೆ ಅವ್ರು ಮಾತ್ರನೇ ತಗೋಬೇಕು. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ಮೇಲೆ 1 ವರ್ಷದಲ್ಲೇ ಮಗು ಆಗುತ್ತೆ ಅಂತಲೂ ಹೇಳ್ತಾರಂತೆ. ಅಲ್ಲಿ ಹೇಳ್ದಿದ್ರು ನಮಗೆ. ಇನ್ನೊಂದು ಏನಂದರೆ, ಇಲ್ಲಿ ನಮಗೆ ಮಗು ಹುಟ್ಟಿದ ಮೇಲೆ ಅಂದರೆ ಇಲ್ಲಿ ಬಂದ ಮೇಲೆ ಮಗು ಏನು ಹುಟ್ಟುತ್ತಲ್ಲ ಆ ಮಗುನ ತಗೊಂಡು ಬಂದು ನಾವು ಇಲ್ಲಿ ತೊಟ್ಲಲ್ಲಿ ಹಾಕ್ತಾರೆ. ಅಲ್ಲಿ ಬೆಳ್ಳಿದು ತೊಟ್ಲಿ ಇರ್ತದೆ, ತೊಟ್ಲಲ್ಲಿ ಹಾಕಬೇಕು. ಖಂಡಿತ ಮಗು ಹುಟ್ಟಿದ ಮೇಲೆ ಇಲ್ಲಿ ಬೇಡ್ಕೊಂಡ ನಂತರ ಮುಟ್ಟಿದ ಮೇಲೆ ಖಂಡಿತ ಇಲ್ಲಿ ಬಂದು ತೊಟ್ಲಲ್ಲಿ ಹಾಕಬೇಕಾಗ್ತದಂತೆ. ಸೊ ಆ ಥರ ರಿಚುವಲ್ ಇರುತ್ತೆ. ಇಲ್ಲಿ ನಾವು ಹವರ್ಲಿ ಬೇಸಿಸ್ ಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಇದೆ. ಸೊ ಅವರ್ಲಿ ಬೇಸಿಸ್ ಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ನಾವು ರೂಮ್ ತಗೊಂಡ್ವಿ. ಇದು ನಿಮಗೆ ಕುಂಭಕೋಣಮಲ್ಲಿನೂ ಇರುತ್ತೆ, ಪರ್ ಅವರ್ 300 ಹತ್ರ. ಆಟೋ ಅವ್ರಿಗೆ ಹೇಳಿದ್ದೇನೆಂದರೆ, ನೀವು ಕುಂಭಕೋಣಂಗಿಂತ ಗರ್ಭರಕ್ಷಾಂಬಿಕಾ ದೇವಸ್ಥಾನದಲ್ಲೇ ನೀವು ಫ್ರೆಶ್ ಅಪ್ ಆಗ್ಬೋದು ಅಂತ. ಅಲ್ಲಿ ಹೋಗಿ ಡೈರೆಕ್ಟಾಗಿ ಫ್ರೆಶ್ ಅಪ್ ಆದ್ವಿ. ನಾವು ಸ್ಟೇ ಮಾಡಿರೋ ರೂಮು ಸಿಂಪಲ್ ಆಗಿದೆ, ಏನು ನಾರ್ಮಲ್. ಅಂದರೆ ನಾವು ಹೆಂಗಿದ್ರು ಅಂದರೆ ನಾವು ಫುಲ್ ಡೇ ಸ್ಟೇ ಮಾಡಲ್ಲ, ಜಸ್ಟ್ ಫ್ರೆಶ್ ಅಪ್ ಆಗಬೇಕು ಅಂತ ನಾವು ಅವರ್ಲಿ ಬೇಸಿಸ್ ತಗೊಂಡು ಫ್ರೆಶ್ ಅಪ್ ಆಗಿ ರೂಮಲ್ಲಿ. ನಂತರ ಆಟೋ ಅವರು ಹೇಳಿದರು, ತುಂಬ ಜನಕ್ಕೆ ಗರ್ಭರಕ್ಷಾಂಬಿಕಾ ದೇವಸ್ಥಾನ ಮಾತ್ರ ಗೊತ್ತಿದೆ, ತುಂಬ ಜನಕ್ಕೆ ಇನ್ನೊಂದು ದೇವಸ್ಥಾನ ಅಂದರೆ ಇಲ್ಲಿ ಅಮ್ಮ ಕನ್ಸೀವ್ ಆದಮೇಲೆ ರಕ್ಷಣೆ ಮಾಡ್ತಾರೆ, ಬಟ್ ಕನ್ಸೀವ್ ಆಗಬೇಕು ಅಂದರೆ ಇನ್ನೊಂದು ದೇವಸ್ಥಾನ ಇದೆ, ಶ್ರೀ ಅಗಸ್ತೀಶ್ವರ ದೇವಸ್ಥಾನ ಕರುವಲ್ಚೇರಿ. ಅಲ್ಲಿ ನಮಗೆ ಅಮ್ಮ ಅಖಿಲಾಂಡೇಶ್ವರಿ ರೂಪದಲ್ಲಿ ಇರ್ತಾರಂತೆ. ಅದು ತುಂಬ ಚಿಕ್ಕ ಟೆಂಪಲ್ಲು, ನಮಗೂ ಗೊತ್ತಿರಲಿಲ್ಲ. ಅವರು ಹೇಳಿದ್ದಕ್ಕೆ ಸರಿ ಅಂತ ಹೇಳಿ ನಾವು ಗರ್ಭರಕ್ಷಾಂಬಿಕಾ ದೇವಸ್ಥಾನ ಮುಗಿಸ್ಕೊಂಡ್ಬಿಟ್ಟು ಕರುವಲ್ಚೇರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ನಂತರ ಅಲ್ಲಿ ಅರ್ಚಕರು ಹೇಳಿದರು, ಇಲ್ಲಿ ಒಳ್ಳೆಯ ವಿಷಯ ಏನಂದರೆ ಅಲ್ಲಿ ಅರ್ಚಕರು ಸ್ವಲ್ಪ ಇಂಗ್ಲೀಷಲ್ಲೇನೋ ಮಾತಾಡ್ತಾರೆ. ಸೊ ತೊಂದರೆ ಇಲ್ಲ. ಅವರು ಹೇಳಿದ್ದು ಏನಂದರೆ, ಇಲ್ಲಿ ಫಸ್ಟ್ ನಾವು ಪೂಜೆ ಸಾಮಾನು ತೊಗೊಂಡೋದ್ರೆ ಪೂಜೆ ಸಾಮಾನಲ್ಲಿ ನಮಗೆ 7 ಅರಿಶಿನ ಕೊಂಬುಗಳಿರ್ತದೆ. ಅದ್ರ ಜೊತೆಗೆ ನಮಗೊಂದು ನಿಂಬೆಹಣ್ಣು ಕೊಡ್ತಾರೆ. ಅಲ್ಲಿ ದೇವರಿಗೆ ನಾವು ಪೂಜೆ ಮಾಡಿ ಕೊಡ್ತಾರೆ. ಆವಾಗ ಅರ್ಚಕರಿಗೆ ನಾವು ಹೇಳಿದರೆ ಈ ಥರ ಇದೆ, ಈ ಪ್ರೆಗ್ನೆನ್ಸಿ ಆಗಬೇಕಂತ ಇದ್ದೀವಿ, ಹೆಲ್ದಿ ಮಗು ಬೇಕಂತ ಇದ್ದೀವಿ, ಒಳ್ಳೆ ಮಗು ಅಂದರೆ ಅವರಲ್ಲಿ ಅಮ್ಮಗೆ ಪೂಜೆ ಮಾಡಿದ ನಂತರ ಆ
ಅರ್ಚನೆ ಕೊಂಬುಗಳು ಆ ನಿಂಬೆಹಣ್ಣನ್ನು ನಮ್ಗೆ ಕೊಡ್ತಾರೆ. ಆ ನಿಂಬೆಹಣ್ಣು ಏನು ಮಾಡಬೇಕು ಅಂದರೆ, ಯಾರು ಗಂಡ ಹೆಂಡತಿ ಕನ್ಸೀವ್ ಆಗಬೇಕಂತಿದ್ದಾರೆ ಅವರು ಮಾತ್ರ ಜ್ಯೂಸ್ ಮಾಡಿಕೊಂಡು ಕುಡಿಬೇಕು ಮನೆಗೆ ಬಂದಮೇಲೆ. ಇನ್ನೊಂದು, ಆ ಅರ್ಚನೆ ಕೊಂಬುಗಳು ಏನು ಕೊಟ್ಟಿರ್ತಾರಲ್ಲ ಅದು 7 ಕೊಂಬೆಗಳಿರ್ತವೆ. ದಿವಸ ನಾವು ಗಂಧ ಹೆಂಗೆ ತೆಗೆದು ಹಚ್ಕೊತೀವೋ ಹಂಗೆ ಹಚ್ಕೊಂಡು ಸ್ನಾನ ಮಾಡಬೇಕು ಡೈಲಿ. ನಿಮ್ಗೇನಾದರೂ ಮುಟ್ಟಿದರೆ ಇಲ್ಲ ಪೀರಿಯಡ್ಸ್ ಇದ್ದರೆ ಅಂಥ ಟೈಮಲ್ಲಿ 5 ಡೇಸ್ ಸ್ಕಿಪ್ ಮಾಡಿಬಿಡಿ. ಇನ್ನೊಂದು, ನಿಮ್ಗೇನಾದರೂ ಹೊರಗಡೆ ಹೋಗಿದ್ದೀರಾ ಇಲ್ಲ ನೀವು ಅಂಟು ಮುಟ್ಟು ಏನಾದರೂ ಆಗ್ತಾಯಿದ್ರೆ ಅಂಥ ಟೈಮಲ್ಲಿ ಬಿಟ್ಬಿಟ್ಟು ಮಿಕ್ಕಿದ ದಿವಸದಲ್ಲಿ ಹಚ್ಕೊಳ್ಳಿ. ಓನ್ಲಿ ಮನೆಯಲ್ಲಿರೋವಾಗ ಮಾತ್ರ ಹಚ್ಕೊಳ್ಳಿ. ಅಂದರೆ ನೀವು ಮನೆಯಲ್ಲಿ ಮಾತ್ರ ಅದು ಇಟ್ಕೊಂಡು ಯೂಸ್ ಮಾಡಬೇಕು. ಆಚೆ ಎಲ್ಲಾದರೂ ನೀವು ಹೋಗಿದ್ರೆ ಅದನ್ನು ತಗೊಂಡು ಹೋಗಬಾರ್ದು ಆಚೆ. ಜಸ್ಟ್ ಮನೆಯಲ್ಲಿ ಮಾತ್ರ ಇಟ್ಕೊಂಡು ನಾವು ಸ್ನಾನ ಮಾಡೋ ಮುಂಚೆ ಹಚ್ಕೊಂಡು ಪೂಜೆ ಮಾಡಬೇಕು. ಇಲ್ಲಿ ಇನ್ನೊಂದೇನೆಂದರೆ, ಮಗು ಹುಟ್ಟಿದ ಮೇಲೆ ಬೇಡ್ಕೊಂಡ ನಂತರ 2 ವರ್ಷದ ಒಳಗಡೆ ಮಗುನ ಕರ್ಕೊಬಂದು ಅಲ್ಲಿ ತೊಟ್ಲು ಇರ್ತದೆ, ತೊಟ್ಲಲ್ಲಿ ಹಾಕಬೇಕು. ಶ್ರೀಮಂತ ಮಾಡ್ತಾರಲ್ಲ, ಅಂದರೆ ಪ್ರೆಗ್ನೆನ್ಸಿ ಆದಮೇಲೆ ಶ್ರೀಮಂತ ಮಾಡಿದಾಗ ಫಸ್ಟು ಬರೋ 7 ಬ್ಯಾಂಗಲ್ಸ್ನ ನಾವು ಹಾಕೋಬಾರ್ದು ಕೈಗೆ. ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಮಗು ಹುಟ್ಟಿದ ಮೇಲೆ 2 ವರ್ಷದ ಒಳಗಡೆ ಆ ಬಳೆನ ಮಗುನ ತಗೊಂಡೋಗಿ ಅಮ್ಮಗೆ ತೋರಿಸಿ ದರ್ಶನ ಮಾಡಿಕೊಂಡು ತೊಟ್ಲಲ್ಲಿ ಹಾಕಿ ಬರಬೇಕಾಗ್ತದೆ. ಇದು ಇಲ್ಲಿ ಪ್ರೊಸೀಜರು. ಇದನ್ನು ನಾನು ಫೋಟೋನೂ ಅಲ್ಲಿ ಹಾಕಿದ್ದೀನಿ ಪಾಂಪ್ಲೆಟ್ದು, ನೀವು ಪಾಸ್ ಮಾಡಿ ಬೇಕಿದ್ದರೆ ನೋಡಿ. ಸೊ ಖಂಡಿತ ಈ 2 ದೇವಸ್ಥಾನಕ್ಕೆ ವಿಸಿಟ್ ಆಗಿ ಅಮ್ಮ ಆಶೀರ್ವಾದದಿಂದ ಯಾರ್ಯಾರು ಒಳ್ಳೆ ಮಕ್ಕಳು ಬೇಕು ಅಂತ ಅನ್ಕೊತಿದ್ದಾರೋ ಅವರು ಆ ಗರ್ಭರಕ್ಷಾಂಬಿಕಾ ದೇವರ ಆಶೀರ್ವಾದದಿಂದ ನಿಮಗೆ ಒಳ್ಳೆ ಮಕ್ಕಳಾಗಲಿ ಅಂತ ನಾನು ಬಯಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.